ನಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಕೊಲೆಜಿನ್ ಬೂಸ್ಟ್ ಆಗುತ್ತೆ, ನಮ್ಮ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ, ನಮ್ಮ ಸ್ಕಿನ್ ಅಲ್ಲಿ ಒಂದ್ ರೀತಿ ಗ್ಲೋನೆಸ್ ಬರುತ್ತೆ, ಕಲರ್ ಪಿಂಕ್ ಕಲರ್ ಬರುತ್ತೆ, ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಮ್ಗೆ ಈ ಪೀರಿಯಡ್ಸ್ ಕ್ರಾಂಪ್ಸ್ ಏನಾರಿದ್ರೆ, ಹೊಟ್ಟೆ ನೋವು ತುಂಬಾ ಬರ್ತಾ ಇದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರಲ್ಲಿ ವಿಟಮಿನ್ ಸಿ ಬಹಳ ರಿಚ್ ಆಗಿದೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಇದು ಸ್ಟ್ರಾಂಗ್ ಮಾಡುತ್ತೆ. ಮತ್ತೆ ಕೂದಲಿಗೂ ಕೂಡ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಮ್ಮ ಸ್ಕ್ಯಾಲ್ಪ್ ಅನ್ನ ಸ್ಮೂತ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮತ್ತೆ ಕೂದಲು ತುಂಬಾ ಉದುರ್ತಾ ಇದ್ರೆ ಅದನ್ನು ಕೂಡ ಇದು ರಿಪೇರಿ ಮಾಡುತ್ತೆ. ವಿತೌಟ್ ಕೆಮಿಕಲ್ಲು ನಮ್ಮ ಒಂದು ಈ ಪ್ಯಾಕು ಮತ್ತೆ ನಮ್ಮ ಒಂದು ಈ ಡ್ರಿಂಕು ಇವೆರಡನ್ನು ತಗೊಂಡ್ರೆ ನಮ್ಮ ಸ್ಕಿನ್ 2 ದಿನದಲ್ಲಿ ಹೊಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಗ್ಲೋನೆಸ್ ಬರುತ್ತೆ. ಇಂಟರ್ನಲ್ಲಿ ಮತ್ತೆ ಎಕ್ಸ್ಟರ್ನಲ್ಲಿ ನಾವು ವಿತೌಟ್ ಕೆಮಿಕಲ್ ಅನ್ನ ಇವತ್ತು ಯೂಸ್ ಮಾಡ್ತಾ ಇದೀವಿ. ಹೈ ಡಿಯರ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಪಿಂಕ್ ಆಗಿರುವಂತ ಗುಲಾಬಿ ಬಣ್ಣ ಮತ್ತೆ ಗ್ಲೋ ಇರುವಂತ ಸ್ಕಿನ್ ಬೇಕು ಅಂದ್ರೆ ಪೂರ್ತಿ ವಿಡಿಯೋ ನೋಡಿ, ಆಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಫ್ರೆಶ್ ದಾಸವಾಳ ತಗೊಂಡಿದ್ದೀನಿ. ನೀವು ಇದರಲ್ಲಿ ಫ್ರೆಶ್ ದಾಸವಾಳ ಸಿಗಲ್ಲ ಅನ್ನೋದಾದ್ರೆ ಒಣಗಿರುವಂತ ದಾಸವಾಳನ ತಗೊಳ್ಬಹುದು. ನಿಮ್ಗೆ ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಇಲ್ಲ ನಿಮ್ಗೆ ಎಲ್ಲಾದ್ರೂ ಸಿಗುತ್ತೆ ಅಂದ್ರೆ ಅಲ್ಲಿ ಕೂಡ ಬೈ ಮಾಡ್ಕೋಬಹುದು. ಆನ್ಲೈನ್ ಅಲ್ಲಿ ಬೇಕು ಅಂದ್ರೆ ನಾನು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಬೈ ಮಾಡಬಹುದು. ಒಂದ್ಸಾರಿ ನಾನು ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಒಂದು 5 ರಿಂದ 6 ದಾಸವಾಳ ಹೂವಿಲ್ಲಿ ಸಾಕಾಗುತ್ತೆ. ತುಂಬಾ ದೊಡ್ಡದಿದ್ರೆ ಒಂದು 2 ರಿಂದ 3 ಸಾಕು. ಈ ತೊಳೆದ್ಬಿಟ್ಟು ಚೆನ್ನಾಗಿ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡು ಇದನ್ನ ನಾವು ಆನ್ ಮಾಡೋಣ. ಚೆನ್ನಾಗಿ ಇದು 5 ರಿಂದ 10 ನಿಮಿಷ ಇದನ್ನ ನಾವು ಕುದಿಸಿದ್ರೆ ಸಾಕು. ನಮ್ಮ ಒಂದು ಹಿಬಿಸ್ಕಸ್ ಹೆಲ್ದಿ ಟೀ ರೆಡಿ ಆಗುತ್ತೆ. ನಾವು ಮಾಮೂಲಿ ಟೀ ಕುಡಿದು ನಮ್ಮ ಹೆಲ್ತ್ ನ ಹಾಳು ಮಾಡ್ಕೊಳ್ಳೋಕ್ಕಿಂತ ಈ ರೀತಿಯಾದ ಒಂದು ಡ್ರಿಂಕ್ ಅನ್ನ ಕುಡಿದು ನೋಡಿ. ಮತ್ತೆ ಇಲ್ಲಿ ಯಾರೆಲ್ಲ ಕುಡಿಬಾರ್ದು, ಯಾರು ಇದನ್ನ ಕುಡಿಬೇಕು ಅನ್ನೋದನ್ನೆಲ್ಲ ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ವಿಡಿಯೋನ ಪೂರ್ತಿ ವಿಡಿಯೋ ವಾಚ್ ಮಾಡಿ. ಪ್ರೆಗ್ನೆಂಟ್ ಲೇಡೀಸು ತಗೊಳ್ಬಾರ್ದು ಇದನ್ನ. ಮತ್ತೆ ಇದು ಲೋ BP ಇರೋಂಥವ್ರು, ಆ ತರ ಏನಾದ್ರೂ ಇಶ್ಯೂ ಇರೋಂಥವ್ರು ಇದನ್ನ ಡಾಕ್ಟರ್ನ ಕೇಳಿನೇ ಇದನ್ನ ನೀವು ಡೈಲಿ ಕನ್ಸ್ಯೂಮ್ ಮಾಡಬೇಕಾಗುತ್ತೆ. ಸೊ ಪ್ರೆಗ್ನೆಂಟ್ ಇರೋರು ಖಂಡಿತ ಇದನ್ನ ತಗೋಬೇಡಿ. ಇದರಿಂದ ನಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ? ಹಿಬಿಸ್ಕಸ್ ಇಂದ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ, ಕೊಲೆಜಿನ್ ಬೂಸ್ಟ್ ಆಗುತ್ತೆ, ನಮ್ಮ ಪಿಗ್ಮೆಂಟೇಷನ್ ಕಮ್ಮಿ ಆಗುತ್ತೆ, ನಮ್ಮ ಸ್ಕಿನ್ ಅಲ್ಲಿ ಒಂದ್ ರೀತಿ ಗ್ಲೋನೆಸ್ ಬರುತ್ತೆ, ಕಲರ್ ಪಿಂಕ್ ಕಲರ್ ಬರುತ್ತೆ. ತುಂಬಾನೇ ಒಂದು ಹೇಳ್ತಾ ಹೋದ್ರೆ ಇದರ ಬೆನಿಫಿಟ್ಸ್ ಸಿಕ್ಕಾಪಟ್ಟೆ ಇದಾವೆ. ಸೊ ಹಾಗಾಗಿ ಮಾಮೂಲಿ ಟೀ ಕುಡಿಯೋದನ್ನ ಬಿಟ್ಟು ಈ ರೀತಿಯಾದ ಹಿಬಿಸ್ಕಸ್ ಟೀನ ಕುಡಿರಿ. ಒಣಗಿರುವಂತ ಈ ದಾಸವಾಳ ಹೂವು ಅಥವಾ ಹಿಬಿಸ್ಕಸ್ ಫ್ಲವರ್ ಇದೆ ಅಂದ್ರೆ 1 ಟೀ ಸ್ಪೂನ್ ಇದನ್ನ ತಗೊಂಡು 1 ಗ್ಲಾಸ್ ನೀರು ಹಾಕೊಂಡು ಒಂದು 5 ರಿಂದ 7 ನಿಮಿಷ ನೀವು ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನೀವು ಬೇಕಿದ್ರೆ ಜೇನುತುಪ್ಪ ಆಡ್ ಮಾಡ್ಕೊಂಡು ಕುಡಿಬಹುದು. ಇಲ್ಲ ಇದನ್ನ ನೀವು ಹಾಗೇನೆ ಸಿಪ್ ಕೂತ್ಕೊಂಡು ಆರಾಮಾಗಿ ಕುಡಿರಿ. ತುಂಬಾನೇ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ, ಖಂಡಿತ ಮಿಸ್ ಮಾಡ್ಕೋಬೇಡಿ. ಮತ್ತೆ ಇದು ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ, ಯಾಕೆಂದ್ರೆ ತುಂಬಾ ಒಂದು ಒಳ್ಳೆ ಬೆನಿಫಿಟ್ಸ್ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಹಾರ್ಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಮ್ಗೆ ಈ ಪೀರಿಯಡ್ಸ್ ಕ್ರಾಂಪ್ಸ್ ಏನಾರಿದ್ರೆ, ಹೊಟ್ಟೆ ನೋವು ತುಂಬಾ ಬರ್ತಾ ಇದ್ರೆ ಅದನ್ನು ಕೂಡ ಇದು ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಇದರಲ್ಲಿ ವಿಟಮಿನ್ ಸಿ ಬಹಳ ರಿಚ್ ಆಗಿದೆ. ನಮ್ಮ ಇಮ್ಯೂನ್ ಸಿಸ್ಟಮ್ ಅನ್ನ ಇದು ಸ್ಟ್ರಾಂಗ್ ಮಾಡುತ್ತೆ. ಮತ್ತೆ ಕೂದಲಿಗೂ ಕೂಡ ತುಂಬಾ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ನಮ್ಮ ಸ್ಕ್ಯಾಲ್ಪ್ ಅನ್ನ ಸ್ಮೂತ್ ಮಾಡುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮತ್ತೆ ಕೂದಲು ತುಂಬಾ ಉದುರ್ತಾ ಇದ್ರೆ ಅದನ್ನು ಕೂಡ ಇದು ರಿಪೇರಿ ಮಾಡುತ್ತೆ. ಮತ್ತೆ ಇಷ್ಟು ಒಳ್ಳೆ ಗುಣಗಳು ಇರೋ ಈ ಒಂದು ಹಿಬಿಸ್ಕಸ್ ಅನ್ನ ನಾವ್ ಯಾಕೆ ಯೂಸ್ ಮಾಡಬಾರ್ದು ಅಲ್ವಾ? ಸೊ ಬನ್ನಿ ನೆಕ್ಸ್ಟ್ ಟಿಪ್ಪಿಗೆ ಹೋಗೋಣ. ಈ ಒಂದು ಪ್ಯಾಕ್ ಅನ್ನ ನೀವು ಯೂಸ್ ಮಾಡಿ ನಿಮ್ಮ ಮುಖ ನ್ಯಾಚುರಲ್ ಆಗಿ ಪಿಂಕ್ ಬರ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಒಂದು ಪಿಗ್ಮೆಂಟೇಷನ್ ಕಡಿಮೆ ಆಗ್ಲಿಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಇದು ನಾನು ರೋಸ್ ಪೌಡರ್ ಪ್ಯಾಕ್ ತೋರಿಸ್ತಾ ಇದ್ದೆ. ನನಗೆ ದಾಸವಾಳ ಹೂ ಬಿಡೋದ್ರಿಂದ ನಾನಿಲ್ಲಿ ಸ್ವಲ್ಪ ಒಣಗಿರೋ ಅಂತ ಹೂವು ಮತ್ತೆ ಒಂದು ಫ್ರೆಶ್ ಹೂವನ್ನ ತಗೊಂಡಿದ್ದೀನಿ. ನೀವಿಲ್ಲಿ ಡ್ರೈದು ಹಿಬಿಸ್ಕಸ್ ಪೌಡರ್ ಏನಾದ್ರು ಇದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಇದನ್ನ ಪೌಡರ್ನ ತಗೊಳ್ಳಿ. ಈ ರೋಸ್ ಪೆಟಲ್ ಪೌಡರು ನಾನು ಆನ್ಲೈನಿಂದ ತರಿಸಿದೆ. ನಿಮಗೂ ಏನಾದರೂ ಬೇಕಿದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಬೈ ಮಾಡ್ಬೋದು. ಸೊ ಹಿಬಿಸ್ಕಸ್ಸು ಫ್ರೆಶ್ ಇರೋದ್ರಿಂದ ನಾನು ಹಿಬಿಸ್ಕಸ್ಸನ್ನು ಫ್ರೆಶ್ ತೊಗೊಂಡಿದ್ದೀನಿ. ಮತ್ತು ಇನ್ನೊಂದು ಸೆಮಿ ಡ್ರೈಡ್ ಇರೋವಂಥದ್ದು ಮನೇಲೇ ಇತ್ತು, ಸೊ ಹಾಗಾಗಿ ಅದನ್ನು ತೊಗೊಂಡಿದ್ದೀನಿ. ನೀವು ಫ್ರೆಶ್ ತೊಗೊಳೋದಾದ್ರೆ ಫ್ರೆಶ್ಶೇ ತೊಗೊಳ್ಬೋದು. ಒಂದು 2 ರಿಂದ 3 ಹೂ ಆದರೆ ಸಾಕಾಗುತ್ತೆ. ಫ್ರೆಶ್ ತೊಗೊಂಡ್ರೆ ಇಲ್ಲಿ ನೀವು ಮೊಸರನ್ನ ಕ್ವಾಂಟಿಟಿ ಜಾಸ್ತಿ ಹಾಕೋಬೇಕಾಗುತ್ತೆ. ನಾನಿಲ್ಲಿ 3 ರಿಂದ 4 ಟೇಬಲ್ ಸ್ಪೂನ್ ಹಾಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವಿಲ್ಲೇನಾದ್ರೂ ಒಣಗಿರುವಂತ ಪೌಡರ್ ತಗೊಳ್ಳೋದಾದ್ರೆ ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ಬರೀ 1 ಟೇಬಲ್ ಸ್ಪೂನ್ ಹಿಬಿಸ್ಕಸ್ ಪೌಡರ್ಗೆ 1 ಟೇಬಲ್ ಸ್ಪೂನ್ ಮೊಸರು ಹಾಕೊಂಡ್ರೆ ಸಾಕಾಗುತ್ತೆ. ಇದು ಮೇನ್ ನಮ್ಗೆ ಏನು ಅಂದ್ರೆ ಮಿಕ್ಸಿ ಮಾಡೋದ್ರಿಂದ ಪೇಸ್ಟಿನ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗಿ ಬರೋದಿಲ್ಲ. ಸೊ ಈ ರೀತಿಯಾಗಿ ಬರುತ್ತೆ, ಆದ್ರೆ ರಿಸಲ್ಟ್ ಮಾತ್ರ ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮ್ಗೆ ಪೌಡರ್ ಕೂಡ ಅಷ್ಟು ಒಳ್ಳೆ ರಿಸಲ್ಟ್ ಬರೋದಿಲ್ಲ. ಸೊ ಪೌಡರ್ ಹಾಕೊಳ್ತೀನಿ ಅನ್ನೋದಾದ್ರೆ 1 ಟೇಬಲ್ ಸ್ಪೂನ್ ಅಷ್ಟು ಹಿಬಿಸ್ಕಸ್ ಪೌಡರು, 1 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕೊಳ್ಳಿ. ತುಂಬಾ ಹುಳಿ ಮೊಸರು ತಗೊಳ್ಳೋಂಥದ್ದು ಬೇಡ. ಮನೇಲಿ ಇರುವಂತ ಈ ಫ್ರೆಶ್ ಮೊಸರು ಇರುತ್ತಲ್ಲ, ಅಂದ್ರೆ
ನಾವು ರಾತ್ರಿ ಎಪ್ಪ ಹಾಕಿರ್ತೀವಿ. ಸೊ ಬೆಳಗ್ಗೆ ನಾವು ಆ ಒಂದು ಮೊಸರಿರುತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ನಾವು ಹೊರಗಡೆ ಕೂಡ ಹೋಗ್ಬೋದು. ಬೆಳಗ್ಗೆ ಏನಾದ್ರೂ ಈ ಪ್ಯಾಕ್ ಹಾಕೊಳ್ಳೋದಾದ್ರೆ ತುಂಬಾ ಹುಳಿ ಮೊಸರೆಲ್ಲ ಯೂಸ್ ಮಾಡಿದಾಗ ಅದರಲ್ಲಿ ನಮಗೆ ನಾವು ಹೊರಗಡೆ ಸನ್ ಎಕ್ಸ್ಪೋಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಪ್ಯಾಕ್ ಏನಾದ್ರು ಹಾಕ್ತೀನಿ ಮೊಸರು ಸ್ವಲ್ಪ ಹುಳಿ ಇದೆ ಅನ್ನೋದಾದ್ರೆ ನೀವು ನೈಟ್ ಹಾಕೊಂಡ್ರೆ ಒಳ್ಳೇದು. ಆದಷ್ಟು ನೈಟೇ ಹಾಕೊಂಡ್ರೆ ತುಂಬಾ ಒಳ್ಳೇದು. ಎಂತ ಪಿಗ್ಮೆಂಟೇಶನ್ ಇರಲಿ ಆದಷ್ಟು ಹುಳಿ ಮೊಸರನ್ನ ಯೂಸ್ ಮಾಡಬೇಡಿ. ಲೈಟ್ ಆಗುತ್ತೆ, ಸ್ಕಿನ್ ಪಿಂಕ್ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಜೇನುತುಪ್ಪನ ಒಂದು 3-4 ಡ್ರಾಪ್ ಅಷ್ಟು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಕೂಡ ಮಾಡಬಹುದು. ಆದ್ರೆ ನಮಗೆ ಒಂದು ಸ್ಕಿನ್ಗೆ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಮತ್ತೆ ಇದನ್ನ ಹೇಗಪ್ಪ ಅಪ್ಲೈ ಮಾಡೋದು? ಮೊದಲು ನಾವು ಫೇಸ್ ಅನ್ನ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡು ವೈಪ್ ಮಾಡ್ಕೊಂಡು ನಂತರ ಈ ಪ್ಯಾಕ್ ಅನ್ನ ನಾವು ಇವನ್ ಆಗಿ ಅಪ್ಲೈ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಕನ್ಸಿಸ್ಟೆನ್ಸಿ ತುಂಬಾ ಒಂದು ನ್ಯಾಚುರಲ್ ಆಗಿರುವಂತ ಗ್ಲೋ ಸಿಗುತ್ತೆ. ನಮ್ಮ ಒಂದು ಪಿಗ್ಮೆಂಟೇಶನ್ ಕಡಿಮೆ ಆಗುತ್ತೆ, ಕಪ್ಪು ಕಲೆಗಳೆಲ್ಲ ಲೈಟ್ ಆಗುತ್ತೆ. ನೀವೆಲ್ಲ ಕೇಳ್ಬೋದು, ಹೌದಾ ಮೇಡಮ್ ನಾವು ನಿಜವಾಗ್ಲೂ ವೈಟ್ ಆಗ್ತೀವಾ ಅಂತ. ಖಂಡಿತ ಇದರಲ್ಲಿ ವೈಟ್ ಆಗಲ್ಲ. ನಮ್ಮ ಸ್ಕಿನ್ ಬ್ಲಾಕ್ ಟೋನ್ ಇರುವಂತದ್ರಲ್ಲಿ ಗ್ಲೋನೆಸ್ ಬರುತ್ತೆ. ಅಂದ್ರೆ ನಮ್ಮ ಸ್ಕಿನ್ ಟೋನ್ ಏನೇ ಇರಲಿ ಅದರಲ್ಲಿ ಗ್ಲೋನೆಸ್ ಕಾಣುತ್ತೆ. ಆದ್ರೆ ಅನ್ಈವನ್ ಸ್ಕಿನ್ ಟೋನು ಅಥವಾ ಟ್ಯಾನಿಂಗು ಈ ತರ ಎಲ್ಲ ಏನಾದ್ರು ಇದ್ದಾಗ ಇದರ ಒಂದು ರೆಗ್ಯುಲರ್ ಯೂಸ್ ಗಳಿಂದ ನಮಗೆ ಈ ಹಿಬಿಸ್ಕಸ್ ಟೀ ಕುಡಿದು ಹಿಬಿಸ್ಕಸ್ ನ ಪ್ಯಾಕ್ ಹಾಕೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ ಬರುತ್ತೆ. ಖಂಡಿತ ನೀವು 1 ತಿಂಗಳು ಇದನ್ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ನೋಡಿ. ಮತ್ತೆ ನನಗೆ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಈ ರೀತಿಯಾಗಿ ನಾನು ಕೈಗೆ ಮತ್ತು ಮುಖಕ್ಕೆ 2 ಕಡೆನೂ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ವಿಡಿಯೋ. ಇದನ್ನು ನೀವು ಅಪ್ಲೈ ಮಾಡಿ 15 ನಿಮಿಷ ಬಿಟ್ಟು ಮಾಮೂಲಿ ನೀರಿಂದ ನೀವು ವಾಶ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ಒಂದು 3-1 ವಾರ ಯೂಸ್ ಮಾಡಿ, ಟೀ ಕುಡೀರಿ ಮತ್ತು ಇದರ ಒಂದು ಪ್ಯಾಕ್ ಯೂಸ್ ಮಾಡಿ, ನಿಮಗೆ ರಿಸಲ್ಟ್ ಇದು ಗೊತ್ತಾಗುತ್ತೆ. ಮತ್ತು ನನ್ನ ಒಂದು ಈ ರೈಸ್ ಕ್ರೀಮ್ ವಿಡಿಯೋಲಿ ಒಂದು ಕಮೆಂಟ್ ಬಂದಿತ್ತು, ಏನೇನೆಲ್ಲ ಹಾಕಿದೆ ಅದನ್ನು ಯಾರು ಹೇಳ್ತೀರಾ, ಅವರ ಒಂದು ಕಮೆಂಟನ್ನು ಹೇಳ್ತೀನಿ ಅಂತ. ಸೊ ಶಾಂತಾ ಶೇಖರ್ ಮ್ಯಾಮು ಹಾಕಿದ್ದಾರೆ. ಮತ್ತು ಯಾರ್ದಾದ್ರೂ ಹೆಸರು ಮಿಸ್ ಆಗಿದ್ರೆ ಪ್ಲೀಸ್ ಸಾರಿ, ಯಾರು ಬೇಜಾರು ಮಾಡ್ಕೋಬೇಡಿ. ಈ ರೀತಿಯಾಗಿ ನಾನು ಫೇಸಿಗೆ ಥ್ಯಾಂಕ್ ಯು ಮ್ಯಾಮ್. ಸೊ ಈ ರೀತಿಯಾಗಿ ನಾನು ಪ್ಯಾಕನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ, ಕೆಲವರು ಹೇಳ್ತಾರೆ ನೀವು ಫೇಸ್ ತೋರಿಸಲ್ಲ. ನಾನು ಕೆಲವೊಂದು ಇಶ್ಯೂಗಳಿಂದ ನಾನು ಫೇಸ್ ತೋರಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಮತ್ತೆ ಇನ್ನೊಂದೇನೆಂದರೆ ನನಗೆ ಫೇಸ್ ತೋರಿಸ್ಕೊಂಡು ಮಾತಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಟ್ಟು ಮಾತಾಡ್ತೀನಿ. ಮತ್ತು ಡಿಸ್ಟರ್ಬೆನ್ಸ್ ಕೂಡ ಇಲ್ಲಿ ತುಂಬ ಇದೆ. ಸೊ ಒಂದೇ ವಿಡಿಯೋದಲ್ಲಿ ಇಂಟರ್ನಲ್ಲು ಮತ್ತು ಎಕ್ಸ್ಟರ್ನಲ್ ಬ್ಯೂಟಿನ ಹೇಗೆ ಎನ್ಹಾನ್ಸ್ ಮಾಡ್ಕೊಳ್ಳೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ. ತುಂಬ ಈಸಿ. ಸೊ ಹಾಗಾಗಿ ಟ್ರೈ ಮಾಡಿ. ಮತ್ತು ಇದು ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ ಅಂದರೆ ಪ್ಯಾಚ್ ಟೆಸ್ಟನ್ನು ಮಾಡಿಕೊಂಡು ನಂತರ ಟ್ರೈ ಮಾಡಿ. ಹಿಬಿಸ್ಕಸ್ ಟೀನೂ ಅಷ್ಟೇ, ಸ್ವಲ್ಪ ಕುಡಿದು ನೋಡಿ, ಸೆಟ್ ಆಯಿತು ಅಂದರೆ ಕಂಟಿನ್ಯೂ ಮಾಡಿ. ಈ ಒಂದು ವಿಡಿಯೋದಲ್ಲಿ ನಾನು ಏನೇನೆಲ್ಲ ಹಾಕಿದ್ದೀನಿ, ಏನೇನೆಲ್ಲ ಟಿಪ್ಸ್ ಇದೆ, ಏನೆಲ್ಲ ಯೂಸ್ ಮಾಡಿದ್ದೀನಿ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋರಿಗೆ ಅವರ ಕಮೆಂಟಿನ ಸ್ಕ್ರೀನ್ ಶಾಟ್ ಅನ್ನೇ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಮತ್ತೆ ಇಲ್ಲಿ ಒಂದು ವಿಷಯ, ಎಲ್ಲರೂ ವಾಟ್ಸಪ್ಪಿಗೆ ಬಂದು ನಿಮ್ಮ ಹತ್ರ ಏನು ಸೋಪ್ ಸಿಗುತ್ತೆ, ಹೇಗೆ ಏನು ಅಂತ ಕೇಳ್ತಾ ಇರ್ತೀರಾ. ಸೊ ನನ್ನ ಹತ್ರ ಉಪ್ಟನ್ ಸೋಪು ಮತ್ತೆ ಚಾರ್ಕೋಲ್ ಮತ್ತೆ ಕೋಲಿನ್ ಕ್ಲೇ ಸೋಪು, ನೀಮ್ ಸೋಪು, ಮಂಜಿಸ್ಟಾ ಸೋಪು, ಮುಲೇಟಿ ಸೋಪು, ಪಿಗ್ಮೆಂಟೇಶನ್ ರಿಮೂವಲ್ ಸೋಪು, ಮತ್ತೆ ವೈಟ್ನಿಂಗ್ ಸೋಪು, ಮತ್ತೆ ಪಪಾಯ ಸೋಪು, ಪ್ರತಿಯೊಂದು ಸೋಪ್ಗಳು ನನ್ನ ಹತ್ರ ಅವೈಲೇಬಲ್ ಇದೆ. ಸೊ ನೀವು ಪ್ಲೇಸ್ ಆರ್ಡರ್ ಮಾಡೋದಾದ್ರೆ ಜಸ್ಟ್ ವಾಟ್ಸಪ್ಪಿಗೆ ಬಂದು ನಿಮ್ಗೆ ಯಾವ ಸೋಪ್ ಬೇಕು, ನಿಮ್ಮ ಸ್ಕಿನ್ ಟೈಪ್ ಯಾವುದು ಅಂತ ಒಂದು ಕೊಟ್ರೆ ನಾನು ನಿಮ್ಗೆ ಯಾವ ಸೋಪ್ ಬೇಕು ಅನ್ನೋದನ್ನ ನಾನು ಚೂಸ್ ಮಾಡಿ ನಿಮ್ಗೆ ಕಳಿಸ್ತೀನಿ. ಯಾಕೆಂದ್ರೆ ಕೆಲವರಿಗೆ ಬರೀ ಗ್ಲೋಯಿಂಗ್ ಸೋಪ್ ಬೇಕಾಗಿರುತ್ತೆ, ಕೆಲವರಿಗೆ ಜಸ್ಟ್ ಗ್ಲೋ ಬೇಕು, ಕೆಲವರಿಗೆ ಪಿಗ್ಮೆಂಟೇಶನ್ ಇರುತ್ತೆ, ಮತ್ತೆ ಇನ್ನು ಕೆಲವರಿಗೆ ಆರ್ಗ್ಯಾನಿಕ್ ಆಗಿರುವಂತಹ ಹೋಮ್ ಮೇಡ್ ಐಟಮ್ಗಳನ್ನು ಯೂಸ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಆ ರೀತಿ ಮತ್ತು ಕೆಲವರಿಗೆ ಆಯಿಲಿ ಸ್ಕಿನ್ನು, ಸೆನ್ಸಿಟಿವ್ ಸ್ಕಿನ್ನು, ಮತ್ತು ಡ್ರೈ ಸ್ಕಿನ್ನು, ಹೀಗೆ ನಾರ್ಮಲ್ ಸ್ಕಿನ್ನು, ಬೇರೆ ಬೇರೆ ಸ್ಕಿನ್ ಟೈಪ್ ಇರುತ್ತೆ. ಅದೇ ರೀತಿಯಾಗಿ ನಾನು ಎಲ್ಲ ಆಯಿಲ್ ಬೇಸ್ ಮಾಡೋದ್ರಿಂದ ಎಲ್ಲ ಸ್ಕಿನ್ ಅವರಿಗೂ ನಾವು ಬೇರೆ ಬೇರೆ ರೀತಿಯಾಗಿ ಮಾಡಿ ಕೊಡಬೇಕಾಗತ್ತೆ. ಅದಕ್ಕೋಸ್ಕರ ಮತ್ತೆ ನನ್ನ ಹತ್ರ ಕುಕುಂಬರ್ ಸೋಪು ಸಿಗುತ್ತೆ, ಮತ್ತು ಮೇಯ್ನು ಡಿಟ್ಯಾನು, ಅಲೋವೆರಾ ಮತ್ತು ಮುಲ್ತಾನಿ ಮಿಟ್ಟಿ ಸೋಪು ಕೂಡ ಇದ್ದಾವೆ. ಸೊ ನಿಮಗೆ ಯಾವ ರೀತಿ ಸೋಪ್ ಬೇಕು ನಾನು ಆ ರೀತಿಯಾಗಿ ನಿಮ್ಮ ಸ್ಕಿನ್ ಟೈಪಿಗೆ ನೋಡಿಕೊಂಡು ಕೊಡ್ತೀನಿ. ಸುಮಾರು ಜನ ಅದೇ ರೀತಿ ನನಗೆ ವಾಟ್ಸಪ್ಪಿಗೆ ಬಂದು ಅವ್ರ ಸ್ಕಿನ್ ಟೈಪನ್ನು ಹೇಳಿ ಅದೇ ರೀತಿ ತಗೊಳ್ತಾ ಇದ್ದಾರೆ. ಮತ್ತು ಒಂದು ಒಳ್ಳೆ ರಿವ್ಯೂ ಕೂಡ ಬರ್ತಿದೆ. ಕೆಲವರು ರಿವ್ಯೂ ಕೊಡ್ತಾರೆ, ಕೆಲವರು ಕೊಡೋದಿಲ್ಲ. ಯಾರಿಗೂ ನಾವು ಬಲವಂತ ಮಾಡ್ಲಿಕ್ಕಾಗಲ್ಲ. ಸೊ ಅವ್ರಾಗ ಅವರು ಪ್ರೀತಿಯಿಂದ ಕೊಟ್ಟರೆ ಅದು ಯಾಕೆಂದರೆ ಬೇರೆಯವರಿಗೂ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕಷ್ಟೇನೆ. ನೋಡ್ತಾ ಇದ್ದೀರಲ್ಲ, ಈಗ 15 ನಿಮಿಷ ಆಯಿತು, ನಾನು ವಾಶ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ನೀವು ಫೇಸಿನ ಒಂದು ಸ್ಕಿನ್ ಟೋನ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ರಿಸಲ್ಟು ಸಿಗುತ್ತೆ. ಒಂದಿನ ಯೂಸ್ ಮಾಡಿ
ಮಾಡಿದ್ವಿ, ಒಂದಿನ ಕುಡಿದ್ವಿ ಚೆನ್ನಾಗಾಗುತ್ತಾ? ಖಂಡಿತ ಆಗೋದಿಲ್ಲ. ರೆಗ್ಯುಲರ್ ಯೂಸು ಕನ್ಸಿಸ್ಟೆನ್ಸಿಲಿ ಮೇಯ್ನು. ಕೈ ಕಲರ್ ನೀವು ನೋಡ್ತಾ ಇರ್ಬೋದು, ಮೇಲೆ ಮತ್ತು ಈ ಕೈನ ಕೆಳಗಡೆ ಭಾಗ. ಸೊ ಕಲರ್ ತುಂಬ ಡಿಫ್ರೆನ್ಸ್ ಇದೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಚಾರ್ಕೋಲ್ ಸೋಪು, ಅಂದರೆ ಆಕ್ಟಿವೇಟೆಡ್ ಚಾರ್ಕೋಲ್ ಮತ್ತು ಕೋಲಿನ್ ಕ್ಲೇ ಇಂದ ಮಾಡಿರೋ ಅಂಥ ಸೋಪು. ತುಂಬ ಒಂದು ಒಳ್ಳೆ ಬೆನಿಫಿಟ್ ಇದೆ. ಇಲ್ಲಿ ನಾನು ಎಲ್ಲ ಗಾಣದ ಎಣ್ಣೆಗಳನ್ನು ಯೂಸ್ ಮಾಡಿದ್ದೀನಿ. ಈಗಾಗಲೇ ನನ್ನ ಹಳೆ ವೀಡಿಯೋಸ್ಗಳನ್ನು ನೋಡಿರೋರಿಗೆ ಗೊತ್ತಿರುತ್ತೆ. ನಾನಿಲ್ಲಿ ಎಲ್ಲ ಗಾಣದ ಎಣ್ಣೆಗಳನ್ನೇ ಯೂಸ್ ಮಾಡ್ತೀನಿ. ಕೋಕೋನಟ್ ಆಯಿಲ್ ಆಗ್ಬೋದು, ಮತ್ತು ಕ್ಯಾಸ್ಟರ್ ಆಯಿಲು, ಸನ್ಫ್ಲವರ್ ಆಯಿಲು, ಪೀನಟ್ ಆಯಿಲು, ಆಲ್ಮಂಡ್ ಆಯಿಲು, ಆಲಿವ್ ಆಯಿಲು. ಸೊ ಪ್ರತಿಯೊಂದು ನಾನು ಗಾಣದ ಎಣ್ಣೆಯನ್ನು ಯೂಸ್ ಮಾಡ್ತೀನಿ. ಈ ಒಂದು ಸೋಪಿನ ಬೆನಿಫಿಟ್ಸು ನೀವು ಯೂಸ್ ಮಾಡಿದ್ರೇ ನಿಮಗೆ ಗೊತ್ತಾಗೋದು. ಯಾರಿಗಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ನೀವು ನನಗೆ ವಾಟ್ಸಪ್ಪಲ್ಲಿ ಬಂದು ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ಬೋದು. ಇದು ನಮ್ಮ ಸ್ಕಿನ್ನನ್ನು ಡಿಟಾಕ್ಸ್ ಮಾಡುತ್ತೆ, ನ್ಯಾಚುರಲ್ ಆಗಿ ಗ್ಲೋ ಕೊಡುತ್ತೆ, ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡುತ್ತೆ. ಸೊ ಈ ಥರ ಒಂದು ಬೆನಿಫಿಟ್ಸು ತುಂಬ ಇದ್ದಾವೆ. ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಬೆನಿಫಿಟ್ಸನ್ನು. ತುಂಬಾ ಚೆನ್ನಾಗಿದೆ. ಇದರ ಒಂದು ಪರಿಮಳ ಕೂಡ ತುಂಬಾ ಚೆನ್ನಾಗಿದೆ. ಇದು ಡಿ ಟ್ಯಾನ್ ಸೋಪು. ಸೊ ಡಿ ಟ್ಯಾನು ನಮಗೆ ಟ್ಯಾನಿಂಗ್ ಎಲ್ಲ ಆಗ್ತಾ ಇರುತ್ತೆ ಈಗ ಒಂದು ಬೇಸಿಗೆ ಇರೋದ್ರಿಂದ. ಸೊ ಇದರ ಒಂದು ಬೆನಿಫಿಟ್ಸು ಸ್ಕ್ರೀನ್ನಲ್ಲಿ ಕೊಟ್ಟಿರ್ತೀನಿ. ಸೊ ಯಾರಿಗಾರು ಬೇಕಿದ್ರೆ ವಾಟ್ಸಪ್ಪಿಗೆ ಬಂದು ನಿಮ್ಮ ಆರ್ಡರನ್ನು ಪ್ಲೇಸ್ ಮಾಡ್ಬೋದು. ಡಿಯರ್ ವಿವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಪಕ್ಕದಲ್ಲೇ ಬರೋ ಬೆಲ್ಲೈಕನ್ ಆಲ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.